ವಿರಾಟ್ ಕೊಹ್ಲಿ 1988 ಅಲ್ಲಿ ಡೆಲ್ಲಿಯಲ್ಲಿ ಹುಡ್ತಾರ ಅಂಡ್ ಅವ್ರ ಅಪ್ಪ ಕ್ರಿಮಿನಲ್ ಲಾಯರ್ ಆಗಿರ್ತಾರ. ಕೊಹ್ಲಿ 3 ವರ್ಷ ಇರ್ಬೇಕಾದ್ರೆ ಅವರು ಬ್ಯಾಟ್ ತಗೊಂಡು ಅವ್ರ ಅಪ್ಪಗೆ ರಿಕ್ವೆಸ್ಟ್ ಮಾಡಿ ಅವ್ರ ಕೈಲಿ ಬೌಲಿಂಗ್ ಮಾಡಿಸ್ಕೊಂತಾರ. ಅಂಡ್ ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಚೆನ್ನಾಗ್ ಆಡೋದನ್ನ ನೋಡಿ ಅವ್ರ ಅಪ್ಪ ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿಗೆ ಜಾಯಿನ್ ಮಾಡಿಸ್ತಾರ. ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ವಿರಾಟ್ ಕೊಹ್ಲಿ ಅವ್ರ ಅಪ್ಪಗೆ ಪ್ರಾಮಿಸ್ ಮಾಡ್ತಾರೆ, ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಆಗ್ತೀನಿ ಅಂತ. ಇನ್ 2006 ಅಲ್ಲಿ ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರ. ಅಂಡ್ ನೆಕ್ಸ್ಟ್ ಡೇ ಅವ್ರಿಗೆ ಮ್ಯಾಚ್ ಇರುತ್ತೆ. ಬಟ್ ಆ ನೈಟ್ ವಿರಾಟ್ ಕೊಹ್ಲಿ ಅಪ್ಪ ತೀರೋಗ್ತಾರ. ವಿರಾಟ್ ಫ್ಯಾಮಿಲಿ ಎಲ್ಲ ಅಳ್ತಾ ಕೂತಿರ್ತಾರೆ. ಬಟ್ ವಿರಾಟ್ ಕೊಹ್ಲಿ ಮಾತ್ರ ಬ್ಯಾಟ್ ತಗೊಂಡು ರಂಜಿ ಮ್ಯಾಚ್ ಆಡಕ್ ಹೋಗ್ತಾರ. ಆ ಮ್ಯಾಚ್ ಅಲ್ಲಿ ಬರೀ ಬೌಲರ್ ಜೊತೆ ಮಾತ್ರ ಫೈಟ್ ಮಾಡ್ತಾರಲ್ಲ, ವಿರಾಟ್ ಕೊಹ್ಲಿ ಅವರ ಎಮೋಷನ್ಸ್ ಜೊತೆ ಫೈಟ್ ಮಾಡ್ತಾ ಇರ್ತಾರ. ಅಂಡ್ ಆ ಮ್ಯಾಚ್ ಅಲ್ಲಿ 90 ರನ್ಸ್ ಹೊಡಿತಾರ. ಆ ಒಂದು ಪ್ರಾಮಿಸ್ ಇಂದ ವಿರಾಟ್ ಕೊಹ್ಲಿ ವರ್ಲ್ಡ್ ನಂಬರ್ 1 ಕ್ರಿಕೆಟರ್ ಆಗ್ತಾರ. ಇವ್ರು ಮಾಡಿರೋ ಅಚೀವ್ಮೆಂಟ್ಸ್ ಅಷ್ಟಿಷ್ಟಲ್ಲ, 70+ ಇಂಟರ್ನ್ಯಾಷನಲ್ ಸೆಂಚುರೀಸ್ ಹೊಡಿತಾರ ಅಂಡ್ 25,000 ರನ್ಸ್ ಅಕ್ರಾಸ್ ಎಲ್ಲ ಫಾರ್ಮೆಟ್ ಅಲ್ಲಿ ಹೊಡಿತಾರ. ವಿರಾಟ್ ಕೊಹ್ಲಿ ಬರೀ ಕ್ರಿಕೆಟ್ ಆಡ್ತಾರಲ್ಲ, ಅವ್ರ ಅಪ್ಪಗೆ ಕೊಟ್ಟಿರೋ ಪ್ರಾಮಿಸ್ ನ ಪ್ರತಿ ಮ್ಯಾಚ್ ಅಲ್ಲಿ ಚೇಸ್ ಮಾಡ್ತಾ ಇರ್ತಾರೆ. ಸೊ ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಸ್ಟಾರ್ಟಿಂಗ್ ಎಂಟ್ರಿ. ಅಂಡ್ ನೀವ್ ಯಾರಿಗೆ ಪ್ರಾಮಿಸ್ ಮಾಡಿದಿರಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.